ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆದ್ಯಶ್ರುತಿ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನೊಂದು ವಿಷಯನ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅದೇನಪ್ಪ ಅಂದರೆ, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳಿಗೆ ಇಮಿಡಿಯೇಟಾಗಿ ಎಣ್ಣೆ ಸಿಡಿಯೋದು ಅಥವಾ ಇನ್ನು ಕಾವಲಿ ತಾಗೋದು ಈ ಥರ ಆಗಿ ಸುಡುತ್ತೆ. ಕೈ ಸುಟ್ಟು ಒಂದು ದೊಡ್ಡ ಗುಳ್ಳೆ ಥರ ಆಗಿ ಲಿಕ್ವಿಡ್ ತುಂಬುತ್ತೆ ಅದರಲ್ಲಲ್ವಾ. ಆ ಟೈಮಲ್ಲಿ ಏನು ಮಾಡಬೇಕಂದ್ರೆ, ಇಮಿಡಿಯೇಟಾಗಿ ಹೋಗಿ ಸುಟ್ಟಿದ ತಕ್ಷಣವೇ ಹೋಗಿ ಕೋಲ್ಗೇಟ್ ಹಚ್ಕೋಬೇಕು. ಕೋಲ್ಗೇಟ್ ಹಚ್ಕೊಳ್ಳಿದ್ರೆ ಮನೇಲಿ ಬರ್ನಲ್ಲಾದರೂ ಹಚ್ಕೋಬೇಕು. ಬಟ್ ಕೋಲ್ಗೇಟ್ ಗುಡ್ ಸೊಲ್ಯೂಷನ್, ಅದು ಯೂಸ್ ಮಾಡಬೇಕು. ಬಟ್ ಏನಾಗುತ್ತೆ ಅಂದರೆ, ತುಂಬ ಜನ ಇದ್ದಾಗ ಅಡುಗೆ ಮಾಡ್ತಿರ್ಬೇಕಾದ್ರೆ ನಮಗೆ ಅದನ್ನ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ, ಹೌದಾ? ನನ್ನ ಕಥೆಯಲ್ಲೂ ಅದೇ ಥರ ಆಗಿದ್ದು. ನಾನು ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಹಾಗಾಗಿ ನನ್ನ ಕೈ ಇವಾಗ ಕೊಳೆಯೋ ಸಿಚುವೇಶನ್, ಕೈಯೆಲ್ಲ ಬೆರಳು ಕೊಳೆಯೋ ಲೆವೆಲ್ಗೆ ಬಂತು. ಇದು ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋನ. ಯಾಕಂದರೆ ತುಂಬ ಜನಕ್ಕೆ ಕೆಲವು ಗೊತ್ತಾಗಲಿ ವಿಷಯ ಅಂತ ಹೇಳಿ. ಅದಕ್ಕೆ ನಾನು 2 ದಿನ ಮನೆಯಲ್ಲೇ ಹೋಗುತ್ತೆ ಅಂತ ಅರಿಶಿನ ಹಾಕ್ಕೊಂಡು ಇನ್ನೇನೋ ಮಾಡಿಕೊಂಡು ಅದಕ್ಕೆ ಸರಿ ಮಾಡಲಿಕ್ಕೆ ಹೋದೆ, ಸರಿ ಆಗಲಿಲ್ಲ. ನೋಡಿ, ಕೈ ಬೆರಳು ನೋಡಿ ಯಾವ ಥರ ಆಗಿದೆ ಅಂತ. ಇದು ಎಲ್ಲಿ ಫೋಕಸ್ ನೋಡಿ, ಬೆರಳು ನೋಡಿ ಯಾವ ಥರ ಆಗಿದೆ. ಒಂಥರ ಫುಲ್ಲು ಕೊಳೆ ಲೆವೆಲ್ಗೆ ಹೋಗಿತ್ತದು. ಇಮಿಡಿಯೇಟಾಗಿ ಒಂದು 2 ದಿನ ಆದಮೇಲೆ ಹಾಸ್ಪಿಟಲ್ಗೆ ಹೋದ್ವಿ. ಇಲ್ಲೇ ನಿಯರ್ ನಮ್ಮ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಬೇಕಾದ್ರೆ ಅದು ರೇಷಿ ಆಗಿರುತ್ತಲ್ವ, ಅದನ್ನ ತೆಗಿತಾರೆ ಅಂತ ಫಸ್ಟಿಗೆ ಹೇಳಿದರು. ಆಮೇಲೆ ನಾನು ಫೀಡಿಂಗ್ ಮಾಡ್ತಿರೋದ್ರಿಂದ ಆ್ಯಂಟಿಬಯೋಟಿಕ್ಕು ಫೀಡ್ ಮಾಡೋರಿಗೆ ಯಾವ ರೀತಿ ಕೊಡಬೇಕು ಅದು ಆ್ಯಂಟಿಬಯೋಟಿಕ್ ಕೊಟ್ಟು ಪೇನ್ ಕಿಲ್ಲರ್ ಕೊಟ್ಟು 5 ಡೇಸ್ ಆದಮೇಲೆ ಬರೋಕ್ಕೆ ಹೇಳಿದ್ದಾರೆ ಈಗ. ಒಂದು ನೆಗ್ಲಿಜೆನ್ಸಿ, ಯಾರು ಮನೆಗೆ ನೆಂಟರು ಬಂದರು ಅಥವಾ ಫ್ರೆಂಡ್ಸ್ ಬಂದರು ಅಂತೇಳಿ ನಾವು ಅಡುಗೆ ಮಾಡಿಕೊಂಡು ಒಂದು ಹನಿ ಎಣ್ಣೆ ಸಿಡಿತು ಅಂತ ಅಥವಾ ಕಾವಲಿ ತಗೊಂಡು ನೆಗ್ಲೆಕ್ಟ್ ಮಾಡಬಾರ್ದು. ಇದೊಂದು ಟಿಪ್ಸು ನಿಮಗೆ ಹೇಳಬೇಕು ಅನ್ನಿಸ್ತು. ಯಾಕಂದರೆ ನನಗಿವಾಗ ತುಂಬ ಸಫರ್ ಆಗ್ತದೆ. ಯಾಕಂದರೆ ನೀರು ಮುಟ್ಟೋಂಗಿಲ್ಲ, ಮಕ್ಕಳಿಗೆ ಊಟ ಮಾಡಿಸೋದಾಗಿರಲಿ ಆಗ್ತಿಲ್ಲ. ಅದಕ್ಕೆ ನಿಮ್ಗೊಂದು ಹೇಳಬೇಕು ಅಂತ ಅಂದ್ಕೊಂಡು ಈ ಇನ್ಫಾರ್ಮೇಷನ್ನ ತಿಳಿಸಿದೆ. ಇಮಿಡಿಯೇಟಾಗಿ ಕೋಲ್ಗೇಟ್ ಹಚ್ಕೊಳ್ಳಿ. ಇದರಿಂದ ಗುಳ್ಳೆ ಆಗೋದಿಲ್ಲ, ಸುಟ್ಟಿದ ಜಾಗದಲ್ಲಿ ಗುಳ್ಳೆ ಆಗಿ ನೀರು ತುಂಬಿಕೊಳ್ಳೋದಿಲ್ಲ. ಆಮೇಲೆ ಅದು ಗುಳ್ಳೆ ಆಗೋದಲ್ಲದೆ ಅದು ಒಡೆದ ಮೇಲೆ ನಾವು ಕೆಲಸ ಮಾಡಬಾರ್ದು ನೀರಲ್ಲಿ. ನಾನು ಅದನ್ನೇ ಮಾಡಿ ದೊಡ್ಡ ತಪ್ಪು. ನೀರಲ್ಲಿ ಪಾತ್ರೆ ಎಲ್ಲ ತೊಳೆದ್ನ, ಪಾತ್ರೆ ಎಡ್ಜಸ್ ಎಲ್ಲ ತಾಗಿ ಹೆವಿ ಆಯ್ತದು. ಕೈ ಇಷ್ಟಪ್ಪ ಬಾತಿತ್ತು. ಇದಕ್ಕೆ ಟ್ರೀಟ್ಮೆಂಟ್ ತೊಗೊಂಡಿದ್ದೇನೆ. ಇದೊಂದು ಟಿಪ್ಸ್ ನಿಮಗೆ ಹೇಳಬೇಕು ಅನ್ನಿಸ್ತು. ಹೀಗೇ ಇನ್ನೂ ಟಿಪ್ಸ್ಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ.